ದ್ವಿತೀಯ ಪಿ ಯು ಸಿ ಅರ್ಥಶಾಸ್ತ್ರ ನಾನು ಇನ್ನೂ ಏನು ಓದಿಲ್ಲ, ಕಷ್ಟ ಆಗ್ತಾ ಇದೆ, ಹೇಗಾದರೂ ಮಾಡಿ ನಾನು ಪಾಸ್ ಆಗಬೇಕು, ಇಲ್ಲ ನಾನು ಸ್ಕೋರ್ ಮಾಡಬೇಕಂತ ಯಾರೆಲ್ಲ ಅನ್ಕೊಂಡಿದ್ದೀರಾ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ. ಹೌದು ಸ್ನೇಹಿತರೆ, 4 ಅಂಕದ ಫಿಕ್ಸ್ ಪ್ರಶ್ನೆಗಳು, 6 ಅಂಕದ ಫಿಕ್ಸ್ ಪ್ರಶ್ನೆಗಳು, ಇಷ್ಟು 2ರಲ್ಲಿ 3ರಲ್ಲಿ ಒಂದು ಬರುತ್ತೆ ಅಂತ ಹೇಳ್ತೀನಿ, ಅಷ್ಟು ಬರಲೇಬೇಕು. ಅದನ್ನು ಬಿಟ್ಟರೆ ಮತ್ತೆ ಬೇರೆ ಕೇಳುವಂಥ ಸಾಧ್ಯತೆ ಇಲ್ಲ. ಆ ಚಾಪ್ಟರ್ ಮೇಲೆ 2-3 ಕ್ವಶನ್ಸ್ ಇರುತ್ತೆ 4 ಅಂಕದ್ದು, ಆ 3 ಕ್ವಶನ್, ಆ 4 ಕ್ವಶನ್ ಮೇಲೆ ಮತ್ತೆ ಬೇರೆ ಕೇಳಲಿಕ್ಕೆ ಸಾಧ್ಯನೇ ಇಲ್ಲ. ಇದೇ ರೀತಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸನ್ನು ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಇಬ್ಬರಿಗೂ ಹೇಳ್ತಾ ಇದ್ದೇನೆ. ವಿಡಿಯೋನ ಕೊನೆ ತನಕ ನೋಡಿ. ಇವಿಷ್ಟು ಪ್ರಶ್ನೆಗಳನ್ನು ಓದಿದ್ರೆ 80ಕ್ಕೆ 80 ತಗೊಳ್ಳುವಲ್ಲಿ ನಿಮ್ಮನ್ನು ಯಾರು ಕೂಡ ಸ್ಟಾಪ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾನು ರಾಹುಲ್ ಬಿಡ್ನಾಳ್, ನೀವು ನೋಡ್ತಾ ಇದ್ದೀರಾ ರಾಹುಲ್ ಬಿಡ್ನಾಳ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಒಂದು ವಿಡಿಯೋನ ಶೇರ್ ಮಾಡಿ. ಕೆಲವೊಂದಿಷ್ಟು ಪ್ರಶ್ನೆಗಳಷ್ಟೇ, ಓನ್ಲಿ ಬೆರಳಿಕೆಯಷ್ಟು ಪ್ರಶ್ನೆಗಳನ್ನು ಓದಿ 80ಕ್ಕೆ 80 ಮಾಡೋಣ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಜಾಯ್ನ್ ಆಗಿ ಎಲ್ಲ ರೀತಿ PDF ನೋಟ್ಸನ್ನು ಕೊಡ್ತಾ ಇದ್ದೇನೆ. ನಿಮ್ಮ ಸ್ನೇಹಿತರಿಗೆ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ನಡೀರಿ ವಿಡಿಯೋನ. 4 ಮತ್ತು 6 ಅಂಕದ ಬಹು ನಿರೀಕ್ಷಿತ ಮತ್ತು ಖಚಿತ ಪ್ರಶ್ನೆಗಳು. ನಾಳೆ ಎಕ್ಸಾಮ್ಗೆ ಇವೇ ಪ್ರಶ್ನೆ ಬರುತ್ತೆ. ನಾನು ತುಂಬ ಖಚಿತವಾಗಿ ಹೇಳ್ತಾ ಇದ್ದೀನಿ, ಯಾಕಂತಂದರೆ ಅಷ್ಟೊಂದು ಅಕ್ಯುರೇಟ್ ಆಗಿ ಇವಿಷ್ಟು ಪ್ರಶ್ನೆಗಳನ್ನು ಬಿಟ್ಟು ಮತ್ತೆ ಬೇರೆ ಕೇಳುವಂಥ ಸಾಧ್ಯತೆ ಅಲ್ಲಿಲ್ಲ. ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಅಧ್ಯಾಯ 1 ಇಲ್ಲಿ ಪರಿಚಯ ಬರ್ತಾ ಇದೆ. ಇದರಲ್ಲಿ 4 ಅಂಕದ ಒಂದು ಪ್ರಶ್ನೆ ಬರುತ್ತದೆ, ಖಂಡಿತವಾಗೂ ಬರ್ತದೆ. ಯಾವುದು ಪ್ರಶ್ನೆ ನೆಕ್ಸ್ಟ್ ಇಂಗ್ಲೀಷ್ ಮೀಡಿಯಮಲ್ಲಿ ತೋರಿಸ್ತೀನಿ ನಾನು, ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡಿ. ಇಂಗ್ಲೀಷ್ ಮೀಡಿಯಂ ಡೈರೆಕ್ಟಾಗಿ ನೀವು ಇದಾದ ನಂತರ ನೀವು ನೋಡ್ಕೊಳ್ಳಿ. ಇಲ್ಲಿ 3 ಪ್ರಶ್ನೆಯನ್ನು ಕೊಡ್ತಾ ಇದ್ದೆ ನಾನು, 3 ಪ್ರಶ್ನೆಯನ್ನು ಕೊಡ್ತಾ ಇದ್ದೆ ನೋಡಿ. ಒಂದು, ಸರಳ ಆರ್ಥಿಕತೆಯಲ್ಲಿ ಕೃಷಿ ಕುಟುಂಬ ನೇಕಾರ ಶಿಕ್ಷಕರು ತಮ್ಮ ಸಂಪನ್ಮೂಲಗಳನ್ನು ಬಳಸಿ ತಮ್ಮ ಅಗತ್ಯತೆಗಳನ್ನು ಪೂರೈಸಿಕೊಳ್ಳುತ್ತಾರೆ ಎಂಬುದನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಒಂದು ಪ್ರಶ್ನೆ. ಆರ್ಥಿಕತೆ ಕೇಂದ್ರೀಯ ಸಮಸ್ಯೆಗಳು 2 ಪ್ರಶ್ನೆ. ಉತ್ಪಾದನಾ ಸಾಧ್ಯತಾ ಗಡಿಯನ್ನು ವಿವರಿಸಿ 3 ಪ್ರಶ್ನೆ. ಈ ಕೇಂದ್ರೀಯೋಜಿತ ಆರ್ಥಿಕತೆ ಬಗ್ಗೆ ಒಂದು ಟಿಪ್ಪಣಿಯನ್ನು ಬರೆಯಿರಿ. ಈ 3 ಪ್ರಶ್ನೆ ಇಲ್ಲ 3 ಪ್ರಶ್ನೆ. ಇಲ್ಲಿ ಸ್ವಲ್ಪ ಇದೊಂದು ಪ್ರಶ್ನೆ ರಿಪೀಟ್ ಆಗಿದೆ. ಒಂದು ಕೇಂದ್ರೀಯ ಆರ್ಥಿಕತೆ ಸಮಸ್ಯೆಗಳು, ಕೇಂದ್ರೀಯ ಯೋಜಿತ ಆರ್ಥಿಕತೆ 2 ಪ್ರಶ್ನೆ ಒಂದೇ. ಈ 3 ಪ್ರಶ್ನೆಗಳಲ್ಲಿ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಒಂದು ಕ್ವಶನ್ ಬಹು ನಿರೀಕ್ಷಿತವಾಗಿ ಫಿಕ್ಸ್ ಬರ್ತಕ್ಕಂಥದ್ದು. ವಿಡಿಯೋನ ಕೊನೆಯ ತನಕ ನೋಡಿ. ಇದೇ ರೀತಿ ಪ್ರಶ್ನೆನ ನಾನು ಕೊಡ್ತೀನಿ ಸರ್. ಆನ್ಸರ್ PDF ಪಿನ್ನಲ್ಲಿ ಕೊಟ್ಟಿದ್ದೀನಿ, ಪಿನ್ ಕಮೆಂಟಲ್ಲಿ, ಟೆಲಿಗ್ರಾಮ್ ಚಾನಲಲ್ಲಿ ಕೂಡ ಹಾಕಿರ್ತೀನಿ. ತಲೆ ಕೆಡಿಸ್ಕೊಬೇಡಿ, ಹೋಗಿ ಕೊಡ್ತೀನಿ, ಓದ್ಕೊಳ್ಳಿ. ಮೊದಲು ಕ್ವಶನನ್ನು ಡಿಸ್ಕಷನ್ ಮಾಡೋಣ. ವಿಡಿಯೋನ ಕೊನೆ ತನಕ ನೋಡಿ. ಒಬ್ಬ ಅನುಭೋಗಿ ಒಂದು ಸೇಬಿನ ಬೆಲೆ 8 ರು ಇದ್ದಾಗ 20 ಸೇಬನ್ನು ಖರೀದಿ ಮಾಡ್ತಾಳೆ. ಪ್ರತಿ ಸೇಬಿನ ಬೆಲೆ 10 ರು ಇದ್ದರೆ 10 ರುಗಳಿಗೆ ಏರಿಕೆ ಆದಾಗ ಅವಳು ಸೇಬಿನ ಬೇಡಿಕೆಯನ್ನು 16ಕ್ಕೆ ಕಡಿಮೆ ಮಾಡುತ್ತಾಳೆ. ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ಕಂಡುಹಿಡಿಯಿರಿ. ಈ ಒಂದು ಪ್ರಶ್ನೆ 2ನೇ ಅಧ್ಯಾಯದಿಂದ 4 ಅಂಕದ ಒಂದು ಪ್ರಶ್ನೆ, 6 ಅಂಕದ ಒಂದು ಪ್ರಶ್ನೆ ಬರ್ತಾ ಇದೆ. ಸೊ ಈ ಒಂದು ಪ್ರಶ್ನೆನ ಕರೆಕ್ಟಾಗಿ ನೋಡ್ಕೊಂಬಿಡಿ. ಇದರ ಉತ್ತರವನ್ನು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಪಿನ್ ಕಮೆಂಟಲ್ಲಿ ಕೊಟ್ಟಿರ್ತೀನಿ, ತಲೆ ಕೆಡಿಸ್ಕೊಬಿಡಿ. ಮೊದಲು ಕ್ವಶನನ್ನು ಡಿಸ್ಕಷನ್ ಮಾಡೋಣ. ಔದಾಸೀನ ವಕ್ರರೇಖೆ ಬಜೆಟ್ ಗಣವನ್ನು ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ. ಒಂದು ಮಾರುಕಟ್ಟೆಯಲ್ಲಿ 2 ಅನುಭೋಗಿಗಳು ಇದಾರಂತ ಪರಿಗಣಿಸಿ ಬೆಲೆಯ ವಿವಿಧ ಮಟ್ಟಗಳಲ್ಲಿ ಒಂದು ಸರಕಿನ ಅವರ ಬೇಡಿಕೆಯನ್ನು ಈ ಕೆಳಗಿನಂತೆ ನೀಡಲಾಗಿದೆ. ಸರಕಿನ ಮಾರುಕಟ್ಟೆ ಬೇಡಿಕೆಯನ್ನು ಲೆಕ್ಕ ಮಾಡಿ ಅಂತ ಈ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ. ಈ ಒಂದು ಲೆಕ್ಕದಲ್ಲಿ ನಾನು ಕೊಟ್ಟಿದ್ದೀನಿ, ಆ PDF ನೋಡ್ಕೊಂಬಿಡಿ. ಬದಲಿ ಸರಕು, ಸಾಮಾನ್ಯ ಸರಕು, ಇಷ್ಟರಲ್ಲಿ ಒಂದು ಕ್ವಶನ್ ಬಂದೇ ಬರುತ್ತೆ. ಯಾಕಂತಂದರೆ ಈ ಚಾಪ್ಟರ್ ತುಂಬ ದೊಡ್ಡದಿದೆ, ಸ್ವಲ್ಪ ಕಾಂಪ್ಲಿಕೇಟೆಡ್ ಕೇಳ್ತಾರೆ ಕ್ವಶನ್ಸನ್ನು, ನೀವು ಅದನ್ನು ನೋಡಬೇಕಾಗುತ್ತೆ. 6 ಅಂಕದ ಪ್ರಶ್ನೆಯಲ್ಲಿ 1, 2, 3, 4 ಪ್ರಶ್ನೆಯಲ್ಲಿ ಒಂದು ಫಿಕ್ಸ್ ಬರುತ್ತೆ. ಇಷ್ಟನ್ನು ನೀವು ನೋಡಿಕೊಳ್ಳೇಬೇಕು, ಇದು ಕಡ್ಡಾಯ. ಇಳಿಮುಖ ಸೀಮಾಂತ ತುಷ್ಟಿಗುಣ ಕೋಷ್ಟಕ ಮತ್ತು ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ. ಔದಾಸೀನ ವಕ್ರರೇಖೆ ಲಕ್ಷಣಗಳನ್ನು ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ. ಅನುಭೋಗಿ ಆದರ್ಶ ಹಾಗೆ ಈ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾನೆ. ಜಸ್ಟ್ ಒಂದು ಬ್ಯಾಕಪ್ ಕ್ವಶನ್. ಈ 3ರಲ್ಲಿ ಒಂದು ಫಿಕ್ಸ್ ಬರುತ್ತೆ, ಬಟ್ ಒಂದು ಬ್ಯಾಕಪ್ ಕ್ವಶನ್ ಇರಲಿ ಅಂತ ಕೊಟ್ಟಿದ್ದೀನಿ. ಅಧ್ಯಾಯ 3ರಲ್ಲಿ ಉತ್ಪಾದನೆ ಮತ್ತು ವೆಚ್ಚಗಳು. ಅಧ್ಯಾಯದಿಂದ 6 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ ಬರ್ತಾ ಇದೆ. ಇಲ್ಲಿ ನೋಡಿ, ಒಂದು ಉದ್ಯಮ ಘಟಕ SMC ಪಟ್ಟಿಯನ್ನು ಕೊಟ್ಟಿರ್ತಾರೆ. ಈ ಒಂದು ಪ್ರಶ್ನೆಯಲ್ಲಿ ನೋಡ್ಕೊಂಬಿಡಿ. ಈ ಒಂದು ಪ್ರಶ್ನೆ ಲೆಕ್ಕ ಮಾಡ್ತಕ್ಕಂಥ ಪ್ರಶ್ನೆ. ಅದಾದ ನಂತರ ಒಟ್ಟು ಉತ್ಪನ್ನ, ಸೀಮಾಂತ ಉತ್ಪನ್ನ, ಸರಾಸರಿ ಉತ್ಪನ್ನ, ರೇಖೆಗಳ ಆಕಾರವನ್ನು ವಿವರಿಸಿ ಅಂತ ಇದೆ. ಇದರ ಕ್ವಶನ್ಗೆ ಆನ್ಸರ್ ಕೂಡ ಕೊಟ್ಟಿದ್ದೀನಿ, ತಲೆ ಕೆಡಿಸ್ಕೋಬೇಡಿ. 6 ಅಂಕದ ಪ್ರಶ್ನೆ ಇಲ್ಲಿ 4 ಕೊಟ್ಟಿದ್ದೀನಿ. 4ರಲ್ಲಿ 1 ಮಾತ್ರ ಕಡ್ಡಾಯವಾಗಿ ಬಂದೇ ಬರುತ್ತೆ. ಇದನ್ನು ನೀವು ಕರೆಕ್ಟಾಗಿ ನೋಡ್ಕೊಂಬಿಡಿ. ಅಧ್ಯಾಯ 4 ಪರಿಪೂರ್ಣ ಪೈಪೋಟಿ ಮತ್ತು ಉದ್ಯಮ ಘಟಕದ ಸಿದ್ಧಾಂತ. ಇಲ್ಲಿ 4 ಅಂಕದ ಒಂದು ಪ್ರಶ್ನೆಯನ್ನು ಮಾತ್ರ ಕೇಳ್ತಾರೆ. ಇಷ್ಟು ಪ್ರಶ್ನೆನ ನಾನು ಕೊಟ್ಟಿದ್ದೀನಿ. ನಿಮಗೆ ಈ ಪ್ರಶ್ನೆ ಈ ಒಂದು ಚಾಪ್ಟರ್ನ ಓದಬೇಕನ್ಸಿದ್ರೆ ಓದಿ, ಬಟ್ ನನ್ನ ಒಂದು ಕರ್ತವ್ಯನು ಕ್ವಶನನ್ನು ಕೊಡೋದಷ್ಟೇ. ಉದ್ಯಮ ಘಟಕದ ಪೂರೈಕೆ ರೇಖೆ ನಿರ್ಧಾರಕಗಳನ್ನು ವಿವರಿಸಿ. ಒಂದು ಉದ್ಯಮ ಘಟಕವು ಪ್ರತಿ ಚೆಂಡಿನ ಮಾರುಕಟ್ಟೆ ಬೆಲೆ 10 ರೂಪಾಯಿ ಇಟ್ಟಿದ್ದೆ 200 ಚೆಂಡುಗಳನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು ಒಂದು ಅಸಂಪ್ಷನ್. ಪ್ರತಿ ಚೆಂಡಿನ ಬೆಲೆ 30 ರೂಪಾಯಿಗೆ ಏರಿಕೆ ಆದಾಗ ಉದ್ಯಮ ಘಟಕವು 1000 ಚೆಂಡುಗಳನ್ನು ಉತ್ಪಾದಿಸುತ್ತದೆ. ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವವನ್ನು ಕಂಡುಹಿಡಿಯಿರಿ. ಈ ಡೈಗ್ರಾಮ್ ಹಾಕಿ ಅದನ್ನು ನಾವು ಕಂಡುಹಿಡಬೇಕಾಗುತ್ತೆ. ಅದನ್ನು ನೋಡ್ಕೊಳ್ಳಿ. ಕೆಳಗಿನ ಕೋಷ್ಟಕವು ಒಂದು ಸಂಪೂರ್ಣ ಪೈಪೋಟಿ ಉದ್ಯಮದ ಒಟ್ಟು ಆದಾಯ TR ಅನ್ನು ಕೊಟ್ಟಿರ್ತಕ್ಕಂಥದ್ದು TC ಪಟ್ಟಿಯನ್ನು ತೋರಿಸುತ್ತದೆ. ಪ್ರತಿ ಉತ್ಪನ್ನದ ಹಂತದ ಲಾಭವನ್ನು ಲೆಕ್ಕ ಮಾಡಿ ಅಂತ ಈ ಒಂದು ಪ್ರಶ್ನೆ ಇದೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಲಕ್ಷಣಗಳನ್ನು ವಿವರಿಸಿ. ಇದೇ ಪ್ರಶ್ನೆ ಬರ್ತಕ್ಕಂಥ ಸಾಧ್ಯತೆ ತುಂಬ ಇದೆ. ಆದರೂ ಬ್ಯಾಕಪ್ ಕ್ವಶನ್ ನೀವು ಒಂದು ಓದ್ಕೊಳ್ಳೇಬೇಕು. ಅಧ್ಯಾಯ 4 ಇಲ್ಲಿ ಮಾರುಕಟ್ಟೆ ಸಮತೋಲನ. ಇಲ್ಲಿ 4 ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗ್ತಕ್ಕಂಥದ್ದು. ಇಲ್ಲಿ ಇಷ್ಟು ಪ್ರಶ್ನೆಯನ್ನು ಕೊಟ್ಟಿದ್ದೀನಿ, ನೀವು ಇದನ್ನು ಕರೆಕ್ಟಾಗಿ ಓದ್ಕೊಂಡ್ಬಿಡಿ. ನನ್ನ ಒಂದು ಪ್ರಿಡಿಕ್ಷನ್ ಏನಂತಂದರೆ ಬೆಲೆ ಅಂತಸ್ತು ಮತ್ತು ಬೆಲೆ ಮಿತಿ, ಇದ್ರ ಮೇಲೆ ಈ ಎರಡು ಮೇಲೆ ಒಂದು ಪ್ರಶ್ನೆ ಬರ್ತಕ್ಕಂಥದ್ದು. ಸಮತೋಲನ ಮೇಲೆ ಏಕಕಾಲದ ಪಲ್ಲಟಗಳ ಪರಿಣಾಮವನ್ನು ತೋರಿಸುವಂತೆ ಒಂದು ಕೋಷ್ಟಕ ರೇಖಾಚಿತ್ರ ಬರೀರಿ ಅಂತ ಇದೆ. ಈ 3ರಲ್ಲಿ ಪ್ರಶ್ನೆ ಬರ್ತಕ್ಕಂಥದ್ದು. ಆದರೆ ಲೆಕ್ಕ ಕೇಳುವಂಥ ಸಾಧ್ಯತೆ ಇದೆ, ಯಾಕಂದರೆ ಎಕನಾಮಿಕ್ಸ್ ಬರ್ತಾ ಅದು ಕಾಂಪ್ಲಿಕೇಟೆಡ್ ಆಗ್ತಾ ಇದೆ. ಸಮಗ್ರ ಅರ್ಥಶಾಸ್ತ್ರದಲ್ಲಿ ಇಲ್ಲಿ ನಾವು ಯಾವುದೇ ರೀತಿ ಬಿಟ್ಟು ಕೊಡೋ ಹಾಗಿಲ್ಲ. ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಒಂದು ಕ್ವಶನನ್ನು
ಮಾಡ್ಕೊಂಡ್ಬಿಡೋಣ. ಈ ಸಮಗ್ರ ಅರ್ಥಶಾಸ್ತ್ರದ ಪರಿಚಯದಲ್ಲಿ ಒಂದು ಕ್ವಶನ್ ಫಿಕ್ಸ್. ಸಮಗ್ರ ಅರ್ಥಶಾಸ್ತ್ರ ಒಂದು ಪರಿಚಯ, ಇದು ಪರಿಚಯ. ಒಂದು 4 ಅಂಕದ ಪ್ರಶ್ನೆ ಬರ್ತಾ ಇದೆ. ಈ 3ರಲ್ಲಿ ಒಂದು ಪ್ರಶ್ನೆ ಫಿಕ್ಸ್. ಸಮಗ್ರ ಅರ್ಥಶಾಸ್ತ್ರದ ಉಗಮ, ಅಲ್ಲಿ ಆನ್ಸರ್ PDF ಕೊಟ್ಟಿದ್ದೀನಿ. ಅಭಿವೃದ್ಧಿ ಹೊಂದಿದ ಅಭಿವೃದ್ಧಿಶೀಲ ದೇಶಗಳ ನಡುವೆ ಇರತಕ್ಕಂಥ ಸರ್ಕಾರ, ರಾಜ್ಯ, ಕುಟುಂಬ ವಲಯದ ಪಾತ್ರವನ್ನು ವಿವರಿಸಿ. ಸಮಗ್ರ ಅರ್ಥಶಾಸ್ತ್ರವು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿಂತ ಯಾವ ರೀತಿ ಭಿನ್ನವಾಗಿದೆ, ಈ ಒಂದು ಪ್ರಶ್ನೆಯನ್ನು ನೋಡೋಣ. ಅದಾದ ನಂತರ ಈ ಒಂದು ಬ್ಯಾಕಪ್ ಕ್ವಶನ್ ಅನ್ನು ಕೊಟ್ಟಿದ್ದೀನಿ. ಬಂಡವಾಳಶಾಹಿ ದೇಶದ ಆರ್ಥಿಕತೆಯ ಕಾರ್ಯವೈಖರಿಯನ್ನು ವಿವರಿಸಿ. ಈ ಒಂದು ಬಂಡವಾಳಶಾಹಿ ಪ್ರಶ್ನೆ ಇದೆಯಾ, ಒಂದು ಎಕ್ಸ್ಟ್ರಾ ಕ್ವಶನ್ ಕೊಟ್ಟಿದ್ದೀನಿ ಅಷ್ಟೇ. ಈಗ ಅಧ್ಯಾಯ 2 ರಾಷ್ಟ್ರೀಯ ಆದಾಯ ಲೆಕ್ಕಾಚಾರ. ಇಲ್ಲಿ 3 ಕ್ವಶನನ್ನು ಕೊಟ್ಟಿದ್ದೀನಿ. 3 ಕ್ವಶನಲ್ಲಿ ಒಂದು ಕ್ವಶನ್ ಫಿಕ್ಸ್ ಮರಿಲೇಬೇಡಿ. ಈ 3ಕ್ಕೆ 3 ಓದ್ಕೊಂಡ್ಬಿಟ್ರೆ ಖಂಡಿತವಾಗಿಯೂ ಔಟ್ ಆಫ್ 4 ತೆಗಿತಾರೆ. 6ಕ್ಕೆ 6 ನಮಗೆ ಸಿಗುತ್ತೆ. ಅಧ್ಯಾಯ 3 ಹಣ ಮತ್ತು ಬ್ಯಾಂಕು ವ್ಯವಹಾರ. ಈ ಅಧ್ಯಾಯವನ್ನು ನಾವು ಕಡ್ಡಾಯವಾಗಿ ಓದಲೇಬೇಕು. ಈ ತುಂಬ ಇಂಪಾರ್ಟೆಂಟ್. ಇಲ್ಲಿ ಯಾವುದೇ ರೀತಿ ಲೆಕ್ಕದ ಪ್ರಶ್ನೆ ಇರೋದಿಲ್ಲ. ನಾವು ಅದನ್ನು ಓದೋಣ ಬನ್ನಿ. ಇಲ್ಲಿ 4 ಅಂಕದ ಒಂದು ಪ್ರಶ್ನೆ ಬರ್ತಾ ಇದೆ. ಈ 4ರಲ್ಲಿ ಒಂದು ಪ್ರಶ್ನೆ ನಮಗೆ ಫಿಕ್ಸ್ ಆಯಿತು. ವಿಡಿಯೋನ ಕೊನೆ ತನಕ ಅಂದಾಗ ತುಂಬ ಅರ್ಥ ಆಗುತ್ತೆ. 4ರಲ್ಲಿ ಒಂದು ಖಚಿತವಾದ ಪ್ರಶ್ನೆ. ಈ 3ರಲ್ಲಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಈ 3ರಲ್ಲಿ ಒಂದು ಖಚಿತವಾದ ಪ್ರಶ್ನೆ. ಈ ಒಂದು ಪ್ರಶ್ನೆ ಏನು ಕೊಟ್ಟಿದ್ದಲ್ಲ, ಇದು ಜಸ್ಟ್ ಬ್ಯಾಕಪ್ ಕ್ವಶನ್. ಭಾರತೀಯ ರಿಸರ್ವ್ ಬ್ಯಾಂಕಿನ ಕಾರ್ಯಗಳು ಫಿಕ್ಸ್ ಅನಿಸುತ್ತೆ. ಹಣದ ಲೆಕ್ಕವು ಅತ್ಯಂತ ಅನುಕೂಲಕರ ಘಟಕವಾಗಿ ಕಾರ್ಯನಿರ್ವಹಿಸ್ತಕ್ಕಂಥದ್ದು. ಉದಾಹರಣೆಯೊಂದಿಗೆ ವಿವರಿಸಿ. ಹಣದ ಬೇಡಿಕೆ ವ್ಯವಹಾರದ ಉದ್ದೇಶವನ್ನು ವಿವರಿಸಿ. ಈ ಸಟ್ಟ ವ್ಯಾಪಾರದ ಉದ್ದೇಶ ಏನಿದೆಯಲ್ಲ, ಒಂದು ಎಕ್ಸ್ಟ್ರಾ ಕ್ವಶನ್ ಕೊಟ್ಟಿದ್ದೀನಿ, ಇರಂಗಿರಲಿ ಅಂತ. ಅದಾದ ನಂತರ 4 ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಖಚಿತವಾಗಿ, ಒಂದು 4ನೇ ಪ್ರಶ್ನೆ ಬ್ಯಾಕಪ್ ಅಂತ ಹೇಳಿಬಿಟ್ಟಿದ್ದೀನಿ. 6 ಅಂಕದ ಒಂದು ಪ್ರಶ್ನೆ ಈ ಅಧ್ಯಾಯದಿಂದ ಬರ್ತಕ್ಕಂಥದ್ದು. ಈ 3-4 ಪ್ರಶ್ನೆಗಳಲ್ಲಿ ಇದು ಲಾಸ್ಟ್ನೇದೇನು ಬ್ಯಾಕಪ್ ಪ್ರಶ್ನೆ, ಇದನ್ನು ಬಿಟ್ಟುಬಿಡಿ. ಈ 3ರಲ್ಲಿ ಒಂದು ಪ್ರಶ್ನೆ ಫಿಕ್ಸ್ ಬರ್ತಕ್ಕಂಥದ್ದು. ಠೇವಣಿ ಮತ್ತು ಸಾಲ ಪತ್ತು ನಿರ್ಮಾಣ ಪ್ರಕ್ರಿಯೆಯಲ್ಲಿ ಅಕ್ಕಸಾಲಿಗನ ಕತೆ, ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ, ಹಣದ ಕಾರ್ಯಗಳು, ಅದು ಹೇಗೆ ಸಾಟಿ ವಿನಿಮಯ ದೋಷಗಳನ್ನು ನಿವಾರಿಸಿತು, ಈ ಪ್ರಶ್ನೆ. ಇಂಗ್ಲೀಷ್ ಮೀಡಿಯಂ ನೆಕ್ಸ್ಟ್ ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡ್ತಾ ಹೋಗಿ. ಅಧ್ಯಾಯ 4 ಉದ್ಯೋಗದ ನಿರ್ಧಾರ. 4 ಅಂಕದ ಒಂದು ಪ್ರಶ್ನೆ ಬರ್ತಾ ಇದೆ. ಇಲ್ಲಿ ನೋಡಿ, ಈ 3-4 ಪ್ರಶ್ನೆಗಳಲ್ಲಿ ಈ ಲೆಕ್ಕ ಒಂದು ಪ್ರಶ್ನೆಯನ್ನು ಬಿಟ್ಟರೆ ಈ 3 ಪ್ರಶ್ನೆಯಲ್ಲಿ ಒಂದು ಫಿಕ್ಸ್ ಬಂದೇ ಬರುತ್ತೆ. ಬಟ್ ಹೇಳಲಿಕ್ಕಾಗೋದಿಲ್ಲ, ಲೆಕ್ಕದ ಪ್ರಶ್ನೆ ಕೇಳಿದರೆ ನೀವು ಬರೀಬೇಕಾಗುತ್ತೆ. ಅಧ್ಯಾಯ 5 ಮುಂಗಡ ಪತ್ರ ಮತ್ತು ಆರ್ಥಿಕತೆ. ಈ ಅಧ್ಯಾಯದಿಂದ 4 ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಈ 4ರಲ್ಲಿ ಇಲ್ಲಿ ಯಾವುದೇ ರೀತಿ ಲೆಕ್ಕ ಮಾಡುವಂಥ ಪ್ರಶ್ನೆ ಇರೋದಿಲ್ಲ. ಇಲ್ಲಿಂದ ಒಂದು ಪ್ರಶ್ನೆ ನಮಗೆ ಬರ್ತಾ ಇದೆ. ಮುಂಗಡ ಪತ್ರದ ಪಟವನ್ನು ಬರೆಯಿರಿ. ಸಾರ್ವಜನಿಕ ಸಾಲವು ಹೊರೆಯಾಗುವುದೇ, ಅದೊಂದು ಪ್ರಶ್ನೆ. ಮುಂಗಡ ಪತ್ರ ಕೊರತೆಯಲ್ಲಿ ಕಡಿತದ ಸಮಸ್ಯೆಗಳನ್ನು ಚರ್ಚಿಸಿ. ಕೋಶೀಯ ಕೊರತೆ ಸರ್ಕಾರದ ಸಾಲದ ಅಗತ್ಯತೆಗಳನ್ನು ತೋರಿಸುತ್ತದೆ, ವಿಶದೀಕರಿಸಿ. ಮೇಲ್ 4 ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಮಾತ್ರ ಫಿಕ್ಸ್. ಅಧ್ಯಾಯ 6 ಮುಕ್ತ ಆರ್ಥಿಕತೆ ಮತ್ತು ಸಮಗ್ರ ಅರ್ಥಶಾಸ್ತ್ರ. 4 ಅಂಕದ ಒಂದು ಪ್ರಶ್ನೆ, 6 ಅಂಕದ ಒಂದು ಪ್ರಶ್ನೆ ಬರ್ತಾ ಇದೆ. ಇಲ್ಲಿ ನೋಡಿ, ಒಂದು ಕಡ್ಡಾಯವಾಗಿ ಹೇಳ್ತೀನಿ, ಈ 2 ಪ್ರಶ್ನೆ ಏನಿದೆಯಲ್ಲ, ಈ 2ರಲ್ಲಿ ಒಂದು ಪ್ರಶ್ನೆ ಫಿಕ್ಸ್. ಚಾಲ್ತಿ ಖಾತೆ ಪಟ ಬರ್ಬೋದು, ಬಂಡವಾಳ ಖಾತೆ ಪಟ ಬರ್ಬೋದು. ಇಲ್ಲಿ 2ರಲ್ಲಿ ಒಂದು ಪ್ರಶ್ನೆ ಬರ್ತಕ್ಕಂಥದ್ದು. ಈ 3ರಲ್ಲಿ ಒಂದು ಪ್ರಶ್ನೆ. ಮುಕ್ತ ಆರ್ಥಿಕತೆ 3 ಕೊಂಡಿಯನ್ನು ಕೇಳ್ಬೋದು, ಅಥವಾ ಈ 2 ಪ್ರಶ್ನೆಯಲ್ಲಿ ಒಂದು ಕೇಳ್ಬೋದು. ಇದನ್ನು ಓದ್ಕೊಂಬಿಡಿ. 2 ಚಿತ್ರ ಇದೆ. ಇಷ್ಟು ಸಂಕ್ಷಿಪ್ತ ಚಿತ್ರ ನಾನು ಕೊಡ್ತೀನಿ, ನೆಕ್ಸ್ಟ್ ಕೊಡ್ತೀನಿ. 6 ಅಂಕದ ಪ್ರಶ್ನೆಗಳಲ್ಲಿ 1, 2, 3, 4, 5 ಪ್ರಶ್ನೆಯನ್ನು ಕೊಟ್ಟಿದ್ದೀನಿ. ಯಾಕಂತಂದರೆ ಎಕನಾಮಿಕ್ಸ್ ಸ್ವಲ್ಪ ಇತ್ತೀಚೆಗೆ ಕಷ್ಟ ಆಗ್ತಾ ಇದೆ. ಇದನ್ನು ನೀವು ಕಡ್ಡಾಯವಾಗಿ ನೋಡ್ಕೋಬೇಕು. ಸಂದಾಯ ಬಾಕಿ ಬಗ್ಗೆ ಟಿಪ್ಪಣಿ ಬರೀರಿ. ಸ್ಥಿರ ವಿನಿಮಯ, ದೇಶೀಯ ವಿನಿಮಯ ಮಾರುಕಟ್ಟೆ ರೇಖಾಚಿತ್ರದ ಆಧಾರದ ಮೇಲೆ ಸಂಕ್ಷಿಪ್ತವಾಗಿ ವಿವರಿಸಿ. ಈ ಪ್ರಶ್ನೆಗಳನ್ನೆಲ್ಲ ನೀವು ಓದ್ಕೊಂಬಿಡಿ, ಆಯಿತಾ. ಇಲ್ಲಿ ನಾನು ಒಂದು ಹೇಳ್ತಾ ಇದ್ದೀನಿ, ಮೇಲಿರ್ತಕ್ಕಂಥ ಪ್ರಶ್ನೆಗಳನ್ನೆಲ್ಲ ಓದಬೇಕಂತೇನಿಲ್ಲ. 5 ಅಧ್ಯಾಯ ನಮಗೆ ಯಾವುದು ಅನುಕೂಲವಾಗುತ್ತದೆಯೋ ಆ ಯಾವುದೇ ಲೆಕ್ಕ ಪ್ರಶ್ನೆಯನ್ನು ಒಳಗೊಂಡಿಲ್ಲ. ಯಾವುದು ನಮಗೆ ಇಷ್ಟವಾಗ್ತಕ್ಕಂಥದ್ದು, ಯಾವುದು ನಮಗೆ ಸುಲಭವಾಗುತ್ತೆ ಅದನ್ನು ಮಾತ್ರ ಆಯ್ಕೆ ಮಾಡಿಕೊಂಡು 5 ಅಧ್ಯಾಯಗಳನ್ನು ನೀವು ಓದಬೇಕು. 4 ಅಂಕದ ಪ್ರಶ್ನೆಗಳಿಗಷ್ಟೇ. ಅದೇ ರೀತಿ 6 ಅಂಕದ ಪ್ರಶ್ನೆಯನ್ನು 5 ಕೇಳಲಾಗುತ್ತೆ. ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಮಾತ್ರ 3 ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಂಡು ಓದಲಿಕ್ಕಾಗುತ್ತೆ. ಇದನ್ನು ನೀವು ಈ ಒಂದು ಕೆಲಸವನ್ನು ಮಾಡಲೇಬೇಕಾಗುತ್ತೆ. ಇಷ್ಟಂತೂ ನಾನು ಹೇಳ್ತಾ ಇದ್ದೇನೆ. ಅದಾದ ನಂತರ 2 ಅಂಕದ ಪ್ರಶ್ನೆಯೂ ಕೂಡ ಅಷ್ಟೇ. 6 ಅಧ್ಯಾಯಗಳನ್ನು ಯಾವುದಾದ್ರೂ ಆಯ್ಕೆ ಮಾಡ್ಕೊಂಡು ನೀವು ಓದ್ಬೋದು. ಮುಂಬರ್ತಕ್ಕಂಥ ವಿಡಿಯೋಗಳನ್ನ ನಾನು ಈ ಇಂಪಾರ್ಟೆಂಟ್ ಕೊಡ್ತಾ ಇದ್ದೇನೆ. ಇದಿಷ್ಟಂತೂ ಆಯಿತು. ಈಗ ಇಂಗ್ಲೀಷ್ ಮೀಡಿಯಂ ನೋಡೋಣ. ಇಲ್ಲಿ ನೋಡಿ, ಇಂಗ್ಲೀಷ್ ಮೀಡಿಯಂ ಕೂಡ ನಾನು ಹೇಳ್ತಾ ಇದ್ದೇನೆ. ಮೈಕ್ರೋ ಎಕನಾಮಿಕ್ಸ್, ಈಗ ಮೈಕ್ರೋ ಎಕನಾಮಿಕ್ಸ್ ಅಲ್ವಾ, ಮೈಕ್ರೋ ಎಕನಾಮಿಕ್ಸ್. ಓಕೆ, ಇದರಲ್ಲಿ 4 ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ. ವೇಟೇಜ್ 4 ಮಾರ್ಕ್ಸ್ ಕ್ವೆಶನ್, 4 ಮಾರ್ಕ್ಸ್ 1 ಕ್ವೆಶನ್ ಓನ್ಲಿ. ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಹೌ ಅ ಫಾರ್ಮರ್, ವೇವರ್, ಟೀಚರ್ ಸ್ಯಾಟಿಸ್ಫೈ ದರ್ ನೀಡ್ಸ್ ಬೈ ಯೂಸಿಂಗ್ ರಿಸೋರ್ಸ್ ಇನ್ ಅ ಸಿಂಪಲ್ ಎಕನಾಮಿ. ಈ ಒಂದು ಪ್ರಶ್ನೆ. ಎಕ್ಸ್ಪ್ಲೇನ್ ದ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಎನ್ ಎಕನಾಮಿ. ಎಕ್ಸ್ಪ್ಲೇನ್ ದ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಾಂಟಿಯರ್, PPF. ನೆಕ್ಸ್ಟ್, ರೈಟ್ ಅ ಶಾರ್ಟ್ ನೋಟ್ ಆನ್ ಅ ಸೆಂಟ್ರಲ್ ಪ್ಲಾನ್ಡ್ ಎಕನಾಮಿ. ಇಷ್ಟು ಕ್ವಶನ್ ಫಸ್ಟ್ ಚಾಪ್ಟ್ರಲ್ಲಿ. ಸೆಕೆಂಡ್ ಚಾಪ್ಟ್ರಲ್ಲಿ 4 ಮಾರ್ಕ್ಸ್ 1 ಕ್ವಶನ್, 6 ಮಾರ್ಕ್ಸ್ 1 ಕ್ವಶನ್ ವಿಲ್ ಬಿ ಅಪಿಯರ್ಡ್. ಈ ಒಂದು ಪ್ರಶ್ನೆನ ನೋಡ್ಕೊಳ್ಳಿ. ಎಕ್ಸ್ಪ್ಲೇನ್ ದ ಇಂಡಿಫರೆನ್ಸ್ ಮ್ಯಾಪ್ ವಿತ್ ದ ಹೆಲ್ಪ್ ಆಫ್ ಅ ಡಯಾಗ್ರಾಮ್. ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಬಜೆಟ್ ಸೆಟ್ ವಿತ್ ದ ಹೆಲ್ಪ್ ಆಫ್ ಅ ಡಯಾಗ್ರಾಮ್. ಅದಾದ ನಂತರ ಮಾರ್ಕೆಟ್ ಡಿಮ್ಯಾಂಡ್ ಕ್ಯಾಲ್ಕುಲೇಷನ್. ಈ ಒಂದು ಪ್ರಶ್ನೆ. ಡಿಸ್ಟಿಂಗ್ವಿಶ್ ಬಿಟ್ವೀನ್ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಆ್ಯಂಡ್ ಕಾಂಪ್ಲಿಮೆಂಟರಿ ಗೂಡ್ಸ್, ನಾರ್ಮಲ್ ಗೂಡ್ಸ್, ಇನ್ಫೀರಿಯರ್ ಗೂಡ್ಸ್. ಇಷ್ಟನ್ನು ನೀವು ಓದ್ಕೋಬೇಕಾಗುತ್ತೆ. 6 ಮಾರ್ಕ್ಸ್ ಕ್ವೆಶನ್ಗೆ ನಾವು ನೋಡೋದಾದರೆ 6 ಮಾರ್ಕ್ಸ್ ಕ್ವೆಶನನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಮಾರ್ಜಿನಲ್ ಯುಟಿಲಿಟಿ, ಎಕ್ಸ್ಪ್ಲೇನ್ ದ ಫೀಚರ್ಸ್ ಆಫ್ ಇಂಡಿಫರೆನ್ಸ್ ಕರ್ವ್. ಅದಾದ ನಂತರ ಆಪ್ಟಿಮಲ್ ಚಾಯ್ಸ್. ನೆಕ್ಸ್ಟ್, ಮಾರ್ಕೆಟ್ ಡಿಮ್ಯಾಂಡ್ ವಿತ್ ಡಯಾಗ್ರಾಮ್ಸ್. ಈ ಒಂದು ಕ್ವೆಶನ್ ಜಸ್ಟ್ ಎಕ್ಸಾಂಪಲ್, ಇಟ್ ಈಸ್ ಅ ಬ್ಯಾಕಪ್ ಕ್ವೆಶನ್. 1 ಕ್ವೆಶನ್ ಫ್ರಮ್ ಇಸ್ ಅಬೋವ್ ಈಸ್
ಗ್ಯಾರಂಟಿಡ್ ಟು ಅಪಿಯರ್. ನೆಕ್ಸ್ಟ್ ಪ್ರೊಡಕ್ಷನ್ ಕಾಸ್ಟ್. ಇಲ್ಲಿ 6 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ ಬರ್ತಾ ಇದೆ. ದೇರ್ ಇಸ್ ನೋ ನೀಡ್ ಟು ವರಿ ಅಬೌಟ್. ಈ ಒಂದು ಪ್ರಶ್ನೆ ನೋಡ್ಕೊಂಬಿಡಿ. ಗಿವ್ ಎ ಪಿ ಸ್ಕೆಡ್ಯೂಲ್ ಫಾರ್ ಲೇಬರ್, ಕ್ಯಾಲ್ಕುಲೇಟ್ ದ ಪ್ರಾಡಕ್ಟ್, ಟೋಟಲ್ ಪ್ರಾಡಕ್ಟ್ ಆಫ್ ಲೇಬರ್ ಆ್ಯಂಡ್ ಮಾರ್ಜಿನಲ್ ಪ್ರಾಡಕ್ಟ್. ಇಲ್ಲಿ ನೋಡ್ಕೊಂಬಿಡಿ. ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ವೇರಿಯಬಲ್ ಪ್ರಾಪರ್ಟೀಸ್ ವಿತ್ ದ ಹೆಲ್ಪ್ ಆಫ್ ಅ ಡಯಾಗ್ರಾಮ್. ಲಾ ವೇರಿಯಬಲ್. Chapter 4 Theory of a firm under perfect competition. Explain the determinants of supply curve of a firm. ಇಲ್ಲೆಲ್ಲ ಪ್ರಶ್ನೆ ಇದೆ. ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಸಪ್ಲೈ ಕ್ಯಾಲ್ಕುಲೇಷನ್. ಇಲ್ಲಿ ಈ ಒಂದು ಪ್ರಶ್ನೆ ನೋಡ್ಕೊಂಬಿಡಿ. ನೆಕ್ಸ್ಟ್ ಕ್ಯಾಲ್ಕುಲೇಟ್ ಪ್ರಾಫಿಟ್ ಈಚ್ ಲೆವೆಲ್ ಆಫ್ ಔಟ್ಪುಟ್ ಯೂಸಿಂಗ್ TRTC ಟೇಬಲ್. ಎಕ್ಸ್ಪ್ಲೇನ್ ದ ಫೀಚರ್ಸ್ ಆಫ್ ಅ ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್. ಚಾಪ್ಟರ್ 5 ಮಾರ್ಕೆಟ್ ಇಕ್ವಿಲಿಬ್ರಿಯಮ್. ಮಾರ್ಕೆಟ್ ಇಕ್ವಿಲಿಬ್ರಿಯಮಲ್ಲಿ 4 ಅಂಕದ ಒಂದು ಪ್ರಶ್ನೆ ಬರ್ತಾ ಇದೆ. ಈ 4 ಪ್ರಶ್ನೆನ ಕರೆಕ್ಟಾಗಿ ನೋಡ್ಕೊಂಬಿಡಿ. ಇವಿಷ್ಟು ಪ್ರಶ್ನೆಯನ್ನು ನಾವು ನೋಡಲೇಬೇಕಾಗ್ತಕ್ಕಂಥದ್ದು. ನೆಕ್ಸ್ಟ್ ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ಇಲ್ಲಿ ನೋಡಿ, ಈ 3 ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಫಿಕ್ಸ್ ಬರ್ತಾ ಇದೆ. ಡಿಸ್ಕಸ್ ದ ಎಮರ್ಜೆನ್ಸ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್ ಒಂದು ಕ್ವಶನ್. ಎಕ್ಸ್ಪ್ಲೇನ್ ದ ರೂಲ್ ಆಫ್ ಅ ಸ್ಟೇಟ್ ಗೌರ್ಮೆಂಟ್, ಹೌಸ್ ಹೋಲ್ಡ್ ಸೆಕ್ಟರ್ಸ್, ಡೆವಲಪ್ಮೆಂಟ್ ಆ್ಯಂಡ್ ಡೆವಲಪಿಂಗ್ ಕಂಟ್ರೀಸ್. ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸ್ಪ್ಲೇನ್ ದ ಮ್ಯಾಕ್ರೋ ಎಕನಾಮಿಕ್ಸ್ ಇಸ್ ಡಿಸ್ಟಿಂಕ್ಟ್ ಫ್ರಮ್ ಮೈಕ್ರೋ ಎಕನಾಮಿಕ್ಸ್. ಈ 3ರಲ್ಲಿ ಒಂದು ಪ್ರಶ್ನೆ ಫಿಕ್ಸ್. ಈ ಒಂದು ಪ್ರಶ್ನೆನ ನಾನು ಬ್ಯಾಕಪ್ ಆಗಿ ಕೊಡ್ತಾ ಇದ್ದೇನೆ. ಈ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಈ ಒಂದು ಚಾಪ್ಟರ್ ಇದೆಯಲ್ಲ, ಇಲ್ಲಿ ಕರೆಕ್ಟಾಗಿ ಪ್ರಶ್ನೆನ ನೋಡ್ತಾ ಹೋಗಿ. ಎಕ್ಸ್ಪ್ಲೇನ್ ದ ಮ್ಯಾಕ್ರೋ ಎಕನಾಮಿಕ್ಸ್ ಐಡೆಂಟಿಟೀಸ್ ಎಲ್ಲ ಕ್ವಶನ್ ಇದೆ ನೋಡಿ. ಚಾಪ್ಟರ್ 3 ಇಲ್ಲಿ 4 ಮಾರ್ಕ್ಸ್ನ ಒಂದು ಕ್ವಶನ್ ಫಿಕ್ಸ್ ಬರ್ತಾ ಇದೆ, 6 ಮಾರ್ಕ್ಸ್ ಒಂದು ಕ್ವಶನ್ ಬರ್ತಾ ಇದೆ. ಇಲ್ಲೆಲ್ಲ ಕ್ವಶನ್ ಕೊಟ್ಟಿದ್ದೀನಿ. ಲಿಸ್ಟ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಫಂಕ್ಷನ್ಸ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಫಿಕ್ಸ್ ಪ್ರಶ್ನೆ. ಎಕ್ಸ್ಪ್ಲೇನ್ ದ ಮನಿ ಆಸ್ ಅ ಕನ್ವೀನಿಯಂಟ್ ಯೂನಿಟ್ ಆಫ್ ಅಕೌಂಟ್ ವಿತ್ ಎಕ್ಸಾಂಪಲ್. ಎಕ್ಸ್ಪ್ಲೇನ್ ದ ಟ್ರಾನ್ಸಾಕ್ಷನ್ ಡಿಮಾಂಡ್ ಆಫ್ ಫಾರ್ ಮನಿ. ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ಟ್ರಾನ್ಸಾಕ್ಷನ್ ಆ್ಯಂಡ್ ಸ್ಪೆಕ್ಯುಲೇಟಿವ್ ಡಿಮಾಂಡ್ ಫಾರ್ ಮನಿ ಮೋಟಿವ್. ಈ ಒಂದು ಪ್ರಶ್ನೆ ಏನಿದೆಯಲ್ಲ, ಜಸ್ಟ್ ಬ್ಯಾಕಪ್ ಕ್ವಶನ್, ನೀವು ಲಾಸ್ಟ್ ಮೂಮೆಂಟಲ್ಲಿ ಓದ್ಕೊಂಡು ಹೋಗಬೇಕು. 6 ಮಾರ್ಕ್ಸ್ ಕ್ವಶನಲ್ಲಿ ಎಕ್ಸ್ಪ್ಲೇನ್ ದ ಮಾರ್ಕೆಟ್ ಆಪರೇಷನ್ಸ್, ಕ್ರೆಡಿಟ್ ಕ್ರಿಯೇಷನ್ ಬೈ ಕಮರ್ಷಿಯಲ್ ಬ್ಯಾಂಕ್ಸ್, ಸ್ಟೋರಿ ಆಫ್ ಗೋಲ್ಡ್ ಸ್ಮಿತ್ ಲಾಲಾ. ಕ್ವಶನ್ ಶುಡ್ ಬಿ ರೈಸ್. ಇವೆರಡು ಪ್ರಶ್ನೆಯನ್ನು ಕೊಟ್ಟಿದ್ದೀನಿ, ನೋಡ್ಕೊಂಬಿಡಿ. ನೆಕ್ಸ್ಟ್ ಹೋಗ್ತೀನಿ. ಚಾಪ್ಟರ್ 4 ಡಿಟರ್ಮಿನೇಷನ್ ಆಫ್ ಇನ್ಕಮ್ ಆ್ಯಂಡ್ ಎಂಪ್ಲಾಯ್ಮೆಂಟ್. ಈ ಪ್ರಶ್ನೆ ನೋಡ್ತಾ ಹೋಗಿ. ಚಾಪ್ಟರ್ 5 ಗೌರ್ಮೆಂಟ್ ಆ್ಯಂಡ್ ಬಜೆಟ್. ಇಲ್ಲಿ ನೋಡಿ, ಈ 3 ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಫಿಕ್ಸ್ ಬರುತ್ತೆ. ಈ ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇದೆ, ಬಟ್ ಅದನ್ನು ಲೆಕ್ಕ ಮಾಡುವಲ್ಲಿ ನೀವು ಅದನ್ನು ನೋಡಬೇಕಷ್ಟೆ. ಚಾಪ್ಟರ್ 5 ಗೌರ್ಮೆಂಟ್ ಬಜೆಟ್ ಆ್ಯಂಡ್ ಎಕನಾಮಿ. ಡ್ರಾ ದ ಚಾರ್ಟ್ ಆಫ್ ಅ ಗೌರ್ಮೆಂಟ್ ಬಜೆಟ್ ಕಾಂಪೋನೆಂಟ್ಸ್. ಈ ಪಬ್ಲಿಕ್ ಡೆಟ್. ಎಕ್ಸ್ಪ್ಲೇನ್ ದ ಬರ್ಡನ್ ಆಫ್ ಅ ಪಬ್ಲಿಕ್ ಡೆಟ್. ಡಿಸ್ಕಸ್ ಆಪ್ಷನ್ ಫಾರ್ ಡಿಫಿಸೈಟ್ ರಿಡಕ್ಷನ್. ಇಲ್ಲಿ ಫಿಸ್ಕಲ್ ಡೆಫಿಸಿಟ್ ಇಂಡಿಕೇಟ್ಸ್ ಬಾರೋಯಿಂಗ್ ರಿಕ್ವೈರ್ಮೆಂಟ್, ಎಲಾಬರೇಟ್. ನೆಕ್ಸ್ಟ್ ಲಾಸ್ಟ್ ಚಾಪ್ಟರ್ ಕ್ವೆಶನ್ಸನ್ನು ನಾವು ನೋಡೋದಾದರೆ, ಚಾಪ್ಟರ್ 6 ಎಕನಾಮಿ, ಓಪನ್ ಎಕನಾಮಿ, ಮ್ಯಾಕ್ರೋ ಎಕನಾಮಿಕ್ಸ್. 4 ಮಾರ್ಕ್ಸ್ನ ಒಂದು ಕ್ವಶನ್, ಈ 3ರಲ್ಲಿ ಒಂದು 4 ಮಾರ್ಕ್ಸ್ ಕ್ವಶನ್ ಬರ್ತಾ ಇದೆ. ಅದಾದ ನಂತರ 6 ಮಾರ್ಕ್ಸ್ನ ಒಂದು ಕ್ವಶನ್ ಈ 3ರಲ್ಲಿ ಬರ್ತಾ ಇದೆ. ಇಷ್ಟನ್ನು ನೀವು ನೋಡ್ಕೋಬೇಕಾಗುತ್ತೆ. ಇನ್ನೊಂದೆರಡು ಕ್ವಶನ್ ಇದೆ, ಇಲ್ಲಿ ನೋಡ್ಕೊಂಬಿಡಿ. ಕರೆಕ್ಟಾಗಿ ಇದನ್ನು ಓದ್ಕೊಂಬಿಡಿ. 4 ಅಂಕದ ಪ್ರಶ್ನೆಗೆ ಕೇವಲ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ಒಂದು 4 ಮಾರ್ಕ್ಸ್ ಕ್ವಶನ್ಗೆ 5 ಚಾಪ್ಟರ್ನ ಓದ್ಕೊಳ್ಳಿ. ಅದಾದ ನಂತರ 6 ಮಾರ್ಕ್ಸ್ ಚಾಪ್ಟರ್ಗೆ 3 ಸ್ಪೆಸಿಫಿಕ್ ಚಾಪ್ಟರ್ ಓದಿ. 2 ಅಂಕದ ಕ್ವಶನ್ಗೆ 6 ಚಾಪ್ಟರ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ಓದ್ಕೊಳ್ಳಿ. ಇದಿಷ್ಟು ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. 4 ಮತ್ತು 6 ಅಂಕದ ಪ್ರಶ್ನೆಯನ್ನು ಅವ್ರಿಗೂ ಕೊಡಿ. ಆನ್ಸರ್ PDF ಪಿನ್ ಕಮೆಂಟಲ್ಲಿ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ. ಥ್ಯಾಂಕ್ ಯು.